ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 111. ಆರವ್ಗೆ ಪ್ರಾದ್ಯ ಬಗ್ಗೆ ಗೊತ್ತಿಲ್ಲವೆಂದು ಅವನು ಎಷ್ಟೇ ಹೇಳಿದರೂ ಕೇಳಲು ಅಭಿ ಆಗಲಿ ರಾಘವ್ ಆಗಲಿ ತಯಾರಾಗಿರಲಿಲ್ಲ. ಅಭಿ, ನೀನು ಇವಳನ್ನ ಕರ್ಕೊಂಡೋಗು, ನಾನು ಇವನನ್ನ ಕರ್ಕೊಂಡು ಸೀದಾ ಸ್ಟೇಷನ್ಗೆ ಹೋಗ್ತೀನಿ. ಸರಿಯಾಗಿ ಬೆಂಡೆತ್ತಿದ್ರೆ ಎಲ್ಲ ಬಾಯಿ ಬಿಡ್ತಾನೆ, ಹೇಳಿದ ರಾಘವ್ ಆರವ್ ಬೆನ್ನಿಗೊಂದು ಗುದ್ದಿದ. ನಿಜ ಹೇಳ್ತಿದ್ದೀನಿ, ಪ್ರಾದ್ಯ ಎಲ್ಲಿದ್ದಾಳಂತ ನಂಗೆ ಗೊತ್ತಿಲ್ಲ, ನನ್ನ ಸಾಯಿಸಿದ್ರು ಅಷ್ಟೇ, ಹೇಳಿದ ಆರವ್. ರಾಘವ್ ಹಾಗೂ ಅಭಿ ಮುಖ ನೋಡಿಕೊಂಡರು. ಅಭಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಪ್ರಾದ್ಯ ಎಲ್ಲಿದ್ರು ಖಂಡಿತ ನಮಗೆ ಸಿಕ್ಕೇ ಸಿಗ್ತಾಳೆ. ರಾಘವ್ ಮಾತಿಗೆ ಕೊಂಚ ಗೆಲುವಾದ ಅಭಿ ಸ್ವಾತಿನ ಕರೆದುಕೊಂಡು ಅಲ್ಲಿಂದ ಹೊರಟ. ನಿನ್ ಮನೆಯಲ್ಲಿ ಹೇಳು, ಡ್ರಾಪ್ ಮಾಡ್ತೀನಿ. ಬೈಕ್ ಓಡಿಸುತ್ತಲೇ ಅಭಿ ಹೇಳಿದಾಗ, ನನ್ನೂರು ಮೈಸೂರು, ಇಲ್ಲಿ ಜಾಬ್ಗೆ ಅಂತ ಬಂದಿದೆ. ನಾಳೆ ನಾನು ಊರಿಗೆ ಹೊರಟು ಹೋಗ್ತೀನಿ. ಅಲ್ಲಿಯವರೆಗೂ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡಿ ಪ್ಲೀಸ್, ಹೇಳಿದಳು ಸ್ವಾತಿ. ಹೇಳಿದ ಅಭಿ ರೂಮ್ ಕಡೆ ನಡೆದ. ಈ ಮೊದಲು ಸ್ವಾತಿ ಬಂದಾಗ ಇದ್ದ ಮನೆಗೆ ಅಭಿ ಅವಳನ್ನು ಕರೆದೊಯ್ದಾಗ ಅಚ್ಚರಿಯಾಯಿತು ಸ್ವಾತಿಗೆ. ಇದೇ ಮನೆ, ನಿನ್ಗೆ ಊಟ ತಂದು ಬರ್ತೀನಿ, ಒಳಗಡೆ ಹೋಗು, ಹೇಳಿ ಕೀ ಅವಳ ಕೈಗಿಟ್ಟು ಅಲ್ಲಿಂದ ಹೋದ ಅಭಿ. ಇದೇ ಮನೆಗೆ ಅವತ್ತು ನಾನು ಬಂದಿದ್ದು. ಅಭಿ ಬಗ್ಗೆ ಪ್ರಾದ್ಯ ಜೊತೆ ಏನೇನೋ ಮಾತಾಡಿದೆ. ಪ್ರಾದ್ಯ ಆರವ್ನ ಪ್ರೀತಿಸೋ ಥರ ಮಾಡೋಕೆ ಎಷ್ಟೆಲ್ಲ ಮಾತಾಡಿದೆ. ಇವತ್ತು ಆ ಆರವ್ನಿಂದ ನನ್ನ ಕಾಪಾಡೋಕೆ ಇದೇ ಅಭಿ ಬೇಕಾಯ್ತು. ಎಷ್ಟು ವಿಚಿತ್ರ, ಕೆಟ್ಟವನು ಅಂತ ತಿಳ್ಕೊಂಡಿದ್ದವ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದವ ನೆನೆದು ಸ್ವಾತಿಯ ಕಣ್ಣೊದ್ದೆ ಆಯಿತು. ಹೊರಗಡೆ ಹೋದ ಸ್ವಲ್ಪ ಹೊತ್ತಿಗೆ ಬಂದ ಅಭಿ ಸ್ವಾತಿಗೆ ಪಾರ್ಸೆಲ್ ತಂದಿದ್ದ ಊಟದ ಪೊಟ್ಟಣ ಕೊಟ್ಟು ಅಲ್ಲಿಂದ ಹೊರಟ. ಅವನಿಗೂ ಹೊಟ್ಟೆ ಹಸಿವಾಗುತ್ತಿದ್ದರಿಂದ ರಸ್ತೆ ಬದಿಯ ಹೋಟೆಲ್ ಬಳಿ ಬೈಕ್ ನಿಲ್ಲಿಸಿ ಊಟ ಆರ್ಡರ್ ಮಾಡಿ ರಾಘವ್ಗೆ ಕರೆ ಮಾಡಲು ಫೋನ್ ಕೈಗೆತ್ತಿಕೊಂಡಾಗ ಯಾವುದೋ ಹೊಸ ನಂಬರ್ನಿಂದ ಬಂದಿದ್ದ 4 ತಪ್ಪಿದ ಕರೆಗಳನ್ನು ನೋಡಿದ. ಯಾರಿದು? ಟೆಲಿಮಾರ್ಕೆಟಿಂಗ್ ಕಾಲ್ಸ್ ಇರಬೇಕು. ಅವನಲ್ಲೇ ಹೇಳಿಕೊಂಡವ ರಾಘವ್ಗೆ ಕರೆ ಮಾಡಿ ಮಾತನಾಡಿ ಫೋನ್ ಮತ್ತೆ ಜೇಬಲ್ಲಿಟ್ಟು ಊಟ ಮಾಡಿ ಮುಗಿಸಿ ಬಿಲ್ ಕೊಟ್ಟು ಅಲ್ಲಿಂದ ಹೊರಟ. ರಾಘವ್ ಮನೆಗೆ ಹೋಗಲು ಇನ್ನೂ ಸ್ವಲ್ಪ ದೂರ ಇದೆ ಅನ್ನುವಾಗ ಒಮ್ಮೆಲೆ ಬ್ರೇಕ್ ಹಾಕಿ ಬೈಕ್ ನಿಲ್ಲಿಸಿದ ಅಭಿ. ಒಂದ್ ವೇಳೆ ಪ್ರಾದ್ಯ ಏನಾದ್ರೂ ಕಾಲ್ ಮಾಡಿದ್ರೆ ಕೂಡಲೇ ಮಿಸ್ ಕಾಲ್ ಇದ್ದ ನಂಬರ್ಗೆ ಕರೆ ಮಾಡಿದ. ಆ ಕಡೆಯಿಂದ ಯಾರು ಕರೆ ಸ್ವೀಕರಿಸದೆ ಇದ್ದಿದ್ದಕ್ಕೆ ಅವನಿಗೆ ನಿರಾಸೆಯಾಯಿತು. ಅದು ಯಾರೆಂದು ತಿಳಿದುಕೊಳ್ಳುವವರೆಗೂ ಸಮಾಧಾನ ಇರದೆ ಮತ್ತೆ ಅದೇ ನಂಬರ್ಗೆ ಕರೆ ಮಾಡಿದ. ಆಸ್ಪತ್ರೆಯಲ್ಲಿ ಶಿಫ್ಟ್ ಮುಗಿಸಿ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ನರ್ಸ್ನ ಫೋನ್ ಪದೇ ರಿಂಗ್ ಆದಾಗ ನಿದ್ದೆ ಮಾಡಲು ಕೂಡ ಕಿರಿಕಿರಿಯಾಗಿ ಯಾರು ಕರೆ ಮಾಡುತ್ತಿರುವುದೆಂದು ನೋಡಲು ಕರೆ ಸ್ವೀಕರಿಸಿದರು ನರ್ಸ್. ಅಲೋ, ಯಾರು? ನಿದ್ದೆಗಣ್ಣಿನಲ್ಲಿ ಕೇಳಿದರು. ನೀವ್ಯಾರು? ಎಕ್ಸೈಟ್ ಆಗಿ ಕೇಳಿದ ಅಭಿ. ಕಾಲ್ ಮಾಡಿದ್ದು ನೀವು, ಸೊ ನೀವ್ಯಾರು ಅಂತ ಹೇಳಿ. ನಿದ್ದೆ ಹಾಳಾಗಿದ್ದಕ್ಕೆ ಅಸನೆ ಇತ್ತು ನರ್ಸ್ ಮಾತಲ್ಲಿ. ಈ ನಂಬರ್ನಿಂದ ಆಗ್ಲೇ ನನಗೆ ಕಾಲ್ ಬಂದಿತ್ತು, ಅದಕ್ಕೆ ಯಾರಂತ ನೋಡೋಣ ಅಂತ ಈಗ ಕಾಲ್ ಮಾಡಿದೆ, ಅಭಿ ಹೇಳಿದಾಗ, ನನ್ನ ನಂಬರ್ನಿಂದ ಮಿಸ್ ಕಾಲ್ ಇತ್ತಾ? ನಾನು ಯಾರ ನಂಬರ್ಗೂ ಕಾಲ್ ಮಾಡಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ಫೋನ್ ಇಡಿ. ಟೈಮ್ ಅಲ್ಲದ ಟೈಮ್ನಲ್ಲಿ ಕಾಲ್ ಮಾಡಿ ಸುಮ್ಮನೆ ತೊಂದರೆ ಕೊಡಬೇಡಿ, ಹೇಳಿದ ನರ್ಸ್ ಕರೆ ತುಂಡರಿಸುವಷ್ಟರಲ್ಲಿ ತಟ್ಟನೆ ಏನೋ ನೆನಪಾಯಿತು. ಈಗ ನೆನಪಾಯ್ತು, ಆಗ್ಲೇ ಆಸ್ಪತ್ರೆಯಲ್ಲಿ ಒಂದು ಹುಡುಗಿ ನನ್ನ ಫೋನ್ ತಗೊಂಡಿದ್ಲು. ಮೋಸ್ಟ್ಲಿ ಅವಳೇ ನಿಮ್ಗೆ ಕಾಲ್ ಮಾಡಿದ್ಲು ಅನ್ಸತ್ತೆ. ನರ್ಸ್ ಹೇಳಿದಾಗ ಅಭಿ ಕಿವಿಗಳು ನೆಟ್ಟಗಾಯಿತು. ಹೌದಾ? ಆಸ್ಪತ್ರೆನಲ್ಲಿನ? ಯಾವ ಆಸ್ಪತ್ರೆ? ಯಾವ ಊರು? ಆ ಹುಡುಗಿ ಹೆಸರೇನು? ಒಂದೇ ಉಸಿರಲ್ಲಿ ಕೇಳಿದ ಅಭಿ. ಹುಡುಗಿ ಹೆಸರೆಲ್ಲ ಗೊತ್ತಿಲ್ಲ, ನಾಳೆ ಆ ಹುಡುಗಿ ಮತ್ತೆ ಸಿಕ್ಕಿದ್ರೆ ಹೆಸರೇನು ಅಂತ ಕೇಳ್ತೀನಿ, ಹೇಳಿದ ನರ್ಸ್ ಆಸ್ಪತ್ರೆಯ ವಿಳಾಸ ಹೇಳಿ ಕರೆ ತುಂಡರಿಸಿದರು. ಆ ಹುಡುಗಿ ಪ್ರಾದ್ಯ ಆಗಿದ್ರೆ? ಅವಳೇ ಅಂತ ಅನಿಸ್ತಿದೆ. ನನ್ ಪ್ರಾದ್ಯನೇ ಆಗಿದ್ರೆ ಆಸ್ಪತ್ರೆಯಲ್ಲಿ ಯಾಕಿದ್ದಾಳೆ? ಯೋಚಿಸುತ್ತಾ ಸಮಯ ಹಾಳು ಮಾಡಿಕೊಳ್ಳದೆ ಬೈಕ್ ಕಣ್ಣಿಗೆ ಕೀ ಚುಚ್ಚಿ ಫೋನ್ನಲ್ಲಿ ನರ್ಸ್ ಹೇಳಿದ ಆಸ್ಪತ್ರೆ ಕಡೆ ಬೈಕ್ ಚಲಾಯಿಸಿದ.
ಆಸ್ಪತ್ರೆ ಒಳಗಡೆ ಹೋದ ಅಭಿ ರಿಸೆಪ್ಷನ್ಗೆ ಹೋಗಿ, ಇಲ್ಲಿ ಪ್ರಾದ್ಯ ಹೆಸರಿನ ಯಾರಾದ್ರೂ ಅಡ್ಮಿಟ್ ಆಗಿದ್ದಾರಾ? ಸ್ವಲ್ಪ ನೋಡಿ ಹೇಳ್ತೀರಾ ಪ್ಲೀಸ್ ಕೇಳಿದ. ಒಂದ್ ನಿಮಿಷ ಸರ್, ಹೇಳಿದ ರಿಸೆಪ್ಷನಿಸ್ಟ್ ಆ ಹೆಸರಿನವರು ಇರುವರ ನೋಡಲು ಸಿಸ್ಟಮ್ನಲ್ಲಿ ಹುಡುಕಿದಳು. ಸಾರಿ ಸರ್, ಆ ಹೆಸರಿನವರು ಯಾರಿಲ್ಲ ಹೇಳಿದಳು ರಿಸೆಪ್ಷನ್ನಲ್ಲಿದ್ದ ಹುಡುಗಿ. ನಿರಾಸೆಯಾಯಿತು ಅಭಿಗೆ. ರಾತ್ರಿ ಹೊತ್ತು ನಿಶ್ಶಬ್ದವಾಗಿದ್ದ ಆಸ್ಪತ್ರೆಯ ಒಳಗೊಮ್ಮೆ ಕಣ್ಣು ಹಾಯಿಸಿದ. ರಾತ್ರಿಯಾಗಿದ್ದರೂ ಪ್ರಾದ್ಯ ಇನ್ನೂ ಮಲಗಿರಲಿಲ್ಲ. ಅಭಿ ಬಗ್ಗೆ ಯೋಚಿಸಿ ಯೋಚಿಸಿಯೇ ಹುಡುಗಿ ಹೈರಾಣಾಗಿತ್ತು. ಅಭಿ ಎಲ್ಲಿದ್ಯಾ ನೀನು? ನೀನು ಸತ್ತು ಹೋಗಿದ್ದಾರೆ ಅಂದ್ಕೊಂಡಿದ್ ನಿನ್ನ ಅಕ್ಕ ಬದುಕಿದ್ದಾರೆ ಗೊತ್ತಾ? 6-7 ತಿಂಗಳಿನಿಂದ ಕೋಮಾದಲ್ಲಿದ್ದ ಪ್ರಜ್ಞಾ ಅಕ್ಕನಿಗೆ ಈಗ ಪ್ರಜ್ಞೆ ಕೂಡ ಬಂದಿದೆ. ಆದ್ರೆ ಯಾರನ್ನು ಕೂಡ ಗುರುತಿಸುತ್ತಿಲ್ಲ. ಅದು ಬಿಡು, ಅದು ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಅಕ್ಕನ್ ಮುಂದೆ ಬಂದಾಗ ಅವರು ನಿನ್ನ ಗುರುತಿಸಿದ್ರು ಗುರುತಿಸ್ಬೋದು. ಎಲ್ಲಿದ್ಯಾ ಅಭಿ ನೀನು? ಅಕ್ಕ ಪ್ರೀತಿಸಿದ ಹುಡುಗ ಒಳ್ಳೆಯವನ ಕೆಟ್ಟವನ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಸಂಜೆ ಒಳಗಡೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದವ ಇನ್ನೂ ಬಂದಿಲ್ಲ. ನನ್ನಲ್ಲಿ ಫೋನ್ ಇಲ್ಲದೆ ಪರದಾಡ್ತಾ ಇದ್ದೀನಿ. ಹೊಸದು ತಗೊಳ್ಳೋಣ ಅಂದ್ರೆ ದುಡ್ಡು ತೆಗಿಯೋಕ್ಕೂ ಬ್ಯಾಂಕಿಗೇನೆ ಹೋಗ್ಬೇಕು. ಅಕ್ಕನನ್ನು ಒಬ್ಬರನ್ನೇ ಬಿಟ್ಟು ಹೋಗೋಕೆ ಮನಸ್ಸಾಗ್ತಿಲ್ಲ. ಯೋಚಿಸುತ್ತಾ ಮಲಗಿದ್ದವಳಿಗೆ ನಿದ್ರೆ ಆವರಿಸಿತು. ನನ್ ಪ್ರಾದ್ಯ ಇಲ್ಲಿಯೇ ಇದ್ದಾಳೆ ಅಂತ ನಂಗೆ ಅನಿಸ್ತಿದೆ. ಅವಳು ಇಲ್ಲಿ ಇರ್ಬೋದಾ? ಏನಾದ್ರೂ ಸರಿ, ನಾನು ಆಗ್ಲೇ ಮಾತಾಡಿದ ಆ ಹೆಂಗಸು ನಾಳೆ ಇಲ್ಲಿಗೆ ಕೆಲಸಕ್ಕೆ ಬರೋವರೆಗೂ ಇಲ್ಲೇ ಇರ್ತೀನಿ. ಅವರ ಫೋನ್ನಿಂದ ನಂಗೆ ಫೋನ್ ಮಾಡಿದ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗ್ಬೇಕು. ಆಸ್ಪತ್ರೆಯ ಹೊರಗಡೆ ಹೋದ ಅಭಿ ಬೈಕ್ ನಿಲ್ಲಿಸಿದ ಕಡೆ ಹೋಗಿ ಬೆಳಗಾಗುವುದನ್ನೇ ಕಾಯುತ್ತಾ ನಿಂತ. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ, ಅವರ ಜೊತೆ ಉಳಿದುಕೊಂಡಿದ್ದವರಿಗೆ ಬೆಳಗಿನ ಚಹಾ, ಕಾಫಿ, ತಿಂಡಿ ತಯಾರಿಯಲ್ಲಿ ಬ್ಯುಸಿಯಾಗಿದ್ದ ಕ್ಯಾಂಟೀನ್ಗೆ ಬೆಳಿಗ್ಗೆಯೇ ಹೋದ ಅಭಿ ಅಲ್ಲಿಯೇ ಸಿಂಕ್ನಲ್ಲಿ ಮುಖ ತೊಳೆದು ಟೀ ಆರ್ಡರ್ ಮಾಡಿ ಕುಡಿಯುತ್ತಾ ಕೂತ. ಆಸ್ಪತ್ರೆಯ ಒಳಗಿರೋ ಕ್ಯಾಂಟೀನ್ ಆಗಿದ್ದರಿಂದ ಬೆಳಿಗ್ಗೆ ಬೇಗ ತಿಂಡಿಯೂ ಸಿಗುತ್ತಿದ್ದರಿಂದ ರೋಗಿಯ ಜೊತೆ ಉಳಿದುಕೊಳ್ಳುತ್ತಿದ್ದವರು ಬೇಗನೆ ಕ್ಯಾಂಟೀನ್ಗೆ ಬರಲಾರಂಭಿಸಿ ತಿಂಡಿ, ಕಾಫಿ, ಟೀ ಪಾರ್ಸೆಲ್ ತೆಗೆದುಕೊಂಡು ಹೋಗುತ್ತಿದ್ದರು. ಪ್ರಾದ್ಯ ಯಾರನ್ನಾದರೂ ನೋಡಿಕೊಳ್ಳಲು ಅಲ್ಲಿಯೇ ಉಳಿದುಕೊಂಡಿದ್ದ. ಆದರೆ ಅವಳು ಕೂಡ ಕ್ಯಾಂಟೀನ್ಗೆ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದ ಅಭಿ. ಗಂಟೆ ಹತ್ತಾದರೂ ಅವನಿಗೆ ಪರಿಚಯ ಇರುವ ಯಾರೊಬ್ಬರು ಕ್ಯಾಂಟೀನ್ಗೆ ಬಂದಿರಲಿಲ್ಲ. ಅಸಮಾಧಾನದಿಂದ ಅಲ್ಲಿಂದ ಎದ್ದು ಹೋದ ಅಭಿ. ರಾತ್ರಿ ಕರೆ ಮಾಡಿದ ಅದೇ ನಂಬರ್ಗೆ ಮತ್ತೆ ಕರೆ ಮಾಡಿದ. ಆದರೆ ಆಕೆ ಕರೆ ಸ್ವೀಕರಿಸಲಿಲ್ಲ. ಪದೇ ಪದೇ ಕರೆ ಮಾಡುತ್ತಲೇ ಫೋನ್ ಕಿವಿಯಲ್ಲಿ ಇಟ್ಟುಕೊಂಡು ಆಸ್ಪತ್ರೆಯ ಜನರಲ್ ವಾರ್ಡ್ಗೆ ನಡೆದ. ಗಂಡಸರಿದ್ದ ವಾರ್ಡ್ನಲ್ಲಾಗಲಿ ಹೆಂಗಸರಿದ್ದ ವಾರ್ಡ್ನಲ್ಲಾಗಲಿ ಅವನ ಪ್ರಾದ್ಯ ಆಗಲಿ ಪರಿಚಯದವರಾಗಲಿ ಯಾರೂ ಇರಲಿಲ್ಲ. ಆಸ್ಪತ್ರೆಯ 3, 4 ಮತ್ತೆ 5ನೇ ಮಾಡಿ ಸ್ಪೆಷಲ್ ವಾರ್ಡ್ ಆಗಿತ್ತು. ಗೋಡೆ ಮೇಲೆ ಬರೆದಿದ್ದ ಸೂಚನಾ ಫಲಕ ಯಾವ ಫ್ಲೋರ್ನಲ್ಲಿದೆ, ಏನೇನಿದೆ ಅನ್ನೋದನ್ನು ಓದಿ ಮೆಟ್ಟಿಲು ಹತ್ತಿದ. 3ನೇ ಫ್ಲೋರ್ನಲ್ಲಿದ್ದ ಸೆಮಿ ಸ್ಪೆಷಲ್ ವಾರ್ಡ್ಗೆ ಹೋಗಿ ಅಲ್ಲಿದ್ದ ಪ್ರತಿ ಕೋಣೆಯ ಬಾಗಿಲು ಬಡಿದು ಒಳಗಡೆ ಯಾರಿದ್ದಾರೆ ನೋಡಿ ಅಲ್ಲಿ ಪ್ರಾದ್ಯ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಅಲ್ಲಿದ್ದವರಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಬರುತ್ತಿದ್ದ ಅಭಿ. ಆ ವಾರ್ಡ್ ತುಂಬ ಓಡಾಡುತ್ತಿದ್ದವನ ತಾಳ್ಮೆ ಕೂಡ ಕೆಟ್ಟಿತು. ಮತ್ತೆ ಮತ್ತೆ ಆ ನರ್ಸ್ಗೆ ಕರೆ ಮಾಡುತ್ತಲೇ 4ನೇ ಮಹಡಿಯ ಮೆಟ್ಟಿಲು ಹತ್ತಿದ. ಪಕ್ಕದ ವಾರ್ಡ್ನಲ್ಲಿದ್ದ ಪೇಷಂಟ್ನ ಪಾರ್ಟಿ ಬಳಿ ಅವಳಿಗೂ ಪ್ರಜ್ಞಾಗೂ ತಿಂಡಿ ತರಿಸಿದ ಪ್ರಾದ್ಯ ಪ್ರಜ್ಞಾಗೆ ತಿಂಡಿ ತಿನ್ನಿಸಿ ಮಾತ್ರೆ ಕೊಟ್ಟು ಅವಳನ್ನು ಮಲಗಿಸಿ ಇನ್ನೇನು ಅವಳು ಕೂಡ ತಿಂಡಿ ತಿನ್ನಬೇಕು ಅಂತ ಕೂತಾಗ ಬಾಟಲ್ನಲ್ಲಿ ನೀರು ಖಾಲಿಯಾಗಿರೋದನ್ನು ನೋಡಿ ನೀರು ತುಂಬಿಸಿ ತರಲು ಬಾಟಲ್ ಎತ್ತಿಕೊಂಡು ಹೋಗಿ ಫಿಲ್ಟರ್ನ ನೀರು ತುಂಬಿಸಿ ಅಲ್ಲಿಂದ ಪ್ರಜ್ಞಾ ಇದ್ದ ವಾರ್ಡ್ಗೆ ಹೋಗಬೇಕೆಂದು ತಿರುಗಿದ ಪ್ರಾದ್ಯ ಎದೆ ಬಡಿತ ಒಮ್ಮೆ ಜೋರಾದ ಅನುಭವವಾಯಿತು. ಅವಳಿದ್ದ ಕಡೆ ಬೆನ್ನು ಹಾಕಿ ನಿಂತಿದ್ದವನ ಕಿವಿಯಲ್ಲಿ ಫೋನ್ ಇತ್ತು. ಅಲ್ಲಿರೋದು ಅಭಿ ಹೌದೋ ಅಲ್ವೋ ಅನ್ನೋದನ್ನು ನೋಡಲು ಅವನು ತಿರುಗಬೇಕಿತ್ತು. ಅಭಿ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಏನನ್ನೋ ಯೋಚಿಸುತ್ತಾ ತಿರುಗಿದಾಗ ಅವನನ್ನು ನೋಡಿದ ಪ್ರಾದ್ಯ ಕೈಯಲ್ಲಿದ್ದ ನೀರಿನ ಬಾಟಲ್ ಕೈಯಿಂದ ಜಾರಿತು. ಆಸ್ಪತ್ರೆ ಅನ್ನೋದನ್ನು ಮರೆತು ಓಡಿ ಹೋಗಿ ಅಭಿ ಕೊರಳು ಬಿಗಿದಪ್ಪಿದಳು. ಕತೆ ಮುಂದುವರಿಯುವುದು.
ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.